ಓಂ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ನಾವು ಶ್ರೀ ಗಣಪತಿ ಅಥರ್ವಶೀರ್ಷ ಉಪನಿಷತ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ಸೃಷ್ಟಿ ಎನ್ನುವಂತಹ ಪದ ಮತ್ತೆ ಮತ್ತೆ ಬರ್ತಾ ಇದೆ. ಸೃಷ್ಟಿಯಿಂದ ಕೂಡಲೇ ನಮಗೆ ಎರಡು ರೀತಿಯ ಸೃಷ್ಟಿಯ ಅನುಭವ ಗೊತ್ತಾಗತ್ತೆ. ಸ್ವಾಮಿ ಶ್ರೀ ವಿದ್ಯಾರಣ್ಯ ಇವರು ತಮ್ಮ ಪಂಚದಶಿ ಎನ್ನುವಂತಹ ಒಂದು ಅದ್ಭುತವಾದ ಅದ್ವೈತ ವೇದಾಂತ ಗ್ರಂಥದಲ್ಲಿ ಸೃಷ್ಟಿಯ ಬಗ್ಗೆ ಹೇಳುವಾಗ ಅವರು ತಿಳಿಸ್ಕೊಡ್ತಾರೆ, ಒಂದು ಈಶ ಸೃಷ್ಟಿ, ಮತ್ತೊಂದು ಜೀವ ಸೃಷ್ಟಿ. ಈಶ ಸೃಷ್ಟಿ ಎನ್ನುವಂತಹದ್ದು ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲಿಯೂ ನಮಗೆ ದೋಷ ಅನ್ನುವಂತಹದ್ದು ಕಂಡು ಬರದಂತೆ ಅದು ಸೃಷ್ಟಿಯಾಗಿದೆ. ಸೃಷ್ಟಿಯ ಒಂದು ಪರಿಪೂರ್ಣತೆಯನ್ನು ನಾವು ಅಲ್ಲಿ ನೋಡಬಹುದು. ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹ ಈ ಸೃಷ್ಟಿಗೆ ಈಗ ಏನು ಬೇಕು, ಮುಂದೆ ಏನ ಬೇಕಾಗತ್ತೆ, ಹಾಗೆ ಯಾವುದು ಬೇಡ, ಇಂತಹ ಎಲ್ಲ ಸೂಕ್ಷ್ಮಗಳನ್ನ, ಎಲ್ಲ ವಿಚಾರಗಳನ್ನ ಪೂರ್ವವಾಗಿ ಪರಮಾತ್ಮ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಈ ಒಂದು ಸೃಷ್ಟಿಯನ್ನ ಪರಮಾತ್ಮ ರೂಪಿಸಿರ್ತಾನೆ. ಜಗತ್ತಿನಲ್ಲಿ ನಾವು ಕಾಣುವಂತಹ ಯಾವುದೋ ಒಂದು ನಮಗೆ ಬೇಡ ಅಂದ ಮಾತ್ರಕ್ಕೆ ಅದು ಸೃಷ್ಟಿಗೆ ಬೇಕಾಗಿಲ್ಲ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆಯನ್ನ ದೋಷ ಅನ್ನೋ ರೀತಿನಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲಿ ನಾವು ಆರೋಪ ಮಾಡಬಾರದು. ಜಗತ್ತಿನಲ್ಲಿ ಇಂತಹದ್ದು ಇದೆ ಅಂತಂದ ಮೇಲೆ ಅದರ ಒಂದು ಉದ್ದೇಶ ಕೂಡ ಇದ್ದೇ ಇರುತ್ತೆ. ಆದ್ರೆ ಅದು ನಮಗೆ ಕೂಡಲೇ ತಿಳಿಯೋದಿಲ್ಲ. ಅದೇ ರೀತಿ ಯಾವುದೋ ಒಂದು ನಮಗ್ ಬೇಕು ಆದ್ರೆ ಅದು ಇಲ್ಲಿ ಇಲ್ಲ ಅಂತಂದ್ರೆ ಬಹುಶಃ ಅದು ನಮಗೆ ಬೇಕಾಗಿಲ್ಲ ಅನ್ನೋದನ್ನ ಪರಮಾತ್ಮ ತೀರ್ಮಾನಿಸಿರ್ತಾನೆ. ಅದು ನಮಗ್ ಬೇಕಾಗಿರೋದಿಲ್ಲ, ಅದು ನಮಗೆ ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಆದ್ರಿಂದ ಪರಮಾತ್ಮ ಅದನ್ನ ನಮಗೆ ಒದಗಿಸಿರೋದಿಲ್ಲ. ನಮ್ಮ ಮನಸ್ಸು ಸಮಾಧಾನವಾಗಿದ್ರೆ ಮಾತ್ರ ಇಂತಹ ವಿಚಾರಗಳು, ಈ ಸತ್ಯಗಳು ನಮಗೆ ಗೊತ್ತಾಗತ್ತೆ. ಈ ಕಾರಣದಿಂದಲೇ ಪರಮಾತ್ಮನ ಸೃಷ್ಟಿಯಾದ ಈ ಪ್ರಪಂಚವನ್ನ ಪ್ರಕರ್ಷೇಣ ಅಂತ ಕರೆಯೋದು. ಪರಮಾತ್ಮ ಶಕ್ತಿಯ ಸಂಕಲ್ಪದಿಂದ ಪಂಚ ತನ್ಮಾತ್ರಗಳು ಅನ್ನುವಂತಹದ್ದು ಬಹು ಸೂಕ್ಷ್ಮವಾಗಿ ಹೊರಬಂದಿರುತ್ತೆ. ನಂತರ ಅದು ಪಂಚಭೂತಗಳ ಸೃಷ್ಟಿಗೆ ಕಾರಣವಾಗತ್ತೆ. ಇದು ತನ್ಮಾತ್ರಗಳು ಅನ್ನುವಂತಹ ಪಂಚ ತನ್ಮಾತ್ರಗಳು ಅನ್ನುವಂತಹದ್ದು ಸೂಕ್ಷ್ಮ ರೂಪದಲ್ಲಿರುತ್ತೆ. ಮುಂದೆ ಅದು ಪಂಚಭೂತಗಳಾಗಿ ಬರಬೇಕಾದ್ರೆ ಅವು ಸ್ಥೂಲ ರೂಪವನ್ನ ಹೊಂದತ್ತೆ. ಹೀಗೆ ಪಂಚಭೂತಗಳ ಸಮ್ಮಿಲನದಿಂದ ಹೊರಬಂದಂತಹ ಈ ಪ್ರಪಂಚ ತನ್ನನ್ನು ತಾನೇ ಪ್ರಕಟಗೊಳಿಸಿಕೊಳ್ಳುತ್ತೆ. ಆದ್ರಿಂದ ಜಗತ್ತು ಅನ್ನುವಂತಹದ್ದು ನಮಗೆ ಬಹು ವರ್ಣಮಯವಾಗಿ ಕಂಡುಬಂದು ಅದರ ಆಕರ್ಷಣೆಗೆ ನಾವು ಒಳಗಾಗ್ತೀವಿ. ಪರಮಾತ್ಮನಿಂದ ಈ ಎಲ್ಲವೂ ಹೊರಬಂದರೂ ಕೇವಲ ಪರಮಾತ್ಮ ಮಾತ್ರ ಸತ್ಯ, ಉಳಿದ ಎಲ್ಲವೂ ಮಿಥ್ಯ. ಮಿಥ್ಯ ಅಂತಂದ್ರೆ ಅದು ತೋರುವಿಕೆ. ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್ ಅಂತ ಹೇಳ್ತಾರೆ. ಬಟ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಅಪಿಯರ್ಸ್ ಆಸ್ ಇಟ್ ಎಕ್ಸಿಸ್ಟ್ಸ್. ಹಾಗಾದ್ರೆ
ಈ ಪಂಚಭೂತಗಳು ಅಥವಾ ಪ್ರಪಂಚ ಅಂತಂದ್ರೆ ಏನಿದರ ಅರ್ಥ? ಪಂಚಭೂತಗಳು ಅಂತಂದ್ರೆ ಏನು? ಪಂಚಭೂತಗಳು ಅನ್ನುವಂತಹದ್ದು ಪರಮಾತ್ಮನ ಮತ್ತೊಂದು ಶಕ್ತಿ. ಸೂಕ್ಷ್ಮ ಶಕ್ತಿಯಾದ ಪಂಚ ತನ್ಮಾತ್ರಗಳ ನಂತರ ಸ್ಥೂಲ ರೂಪವಾಗಿ ಹೊರಬಂದಿರೋದ್ರಿಂದ ಈ ಪಂಚಮಹಾಭೂತಗಳು ಕೂಡ ಪರಮಾತ್ಮನಲ್ಲದೆ ಅದು ಬೇರೆ ಏನೂ ಅಲ್ಲ. ಕೇವಲ ಅದು ಮತ್ತೊಂದು ವ್ಯಕ್ತ ರೂಪವಾಗಿ ಮಾತ್ರ ಅದು ಕಾಣಿಸ್ಕೊತಾ ಇದೆ. ಈ ವಿಚಾರ ಬಂದಾಗ ನಮ್ಮಲ್ಲಿ ಅನೇಕ ಸಂಶಯಗಳು ಉದ್ಭವ ಆಗುತ್ತೆ. ಅನೇಕರು ನಮ್ಮನ್ನ ಪ್ರಶ್ನೆ ಕೂಡ ಮಾಡಿರ್ತಾರೆ ಇದ್ರ ಬಗ್ಗೆ. ನಮ್ಮ ಸನಾತನ ಧರ್ಮ ಇದನ್ನ ಹಿಂದೂ ಧರ್ಮ ಅಂತ ಕೂಡ ನಾವು ಕರಿತೀವಿ. ಈ ನಮ್ಮ ಸನಾತನ ಧರ್ಮದಲ್ಲಿ ಕಣ್ಣಿಗೆ ಕಾಣುವಂತಹ ಅದು ಯಾವುದೇ ಆಗಿದ್ರು, ಅದು ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಕಲ್ಲು ಬಂಡೆಗಳಾಗಿರಲಿ, ಮರ ಗಿಡಗಳಾಗಿರಲಿ, ಅಥವಾ ಯಂತ್ರೋಪಕರಣಗಳಾಗಿರಲಿ, ಹೀಗೆ ಯಾವುದನ್ನೂ ಬಿಡದೆ ಎಲ್ಲವುಗಳನ್ನು ಪೂಜಿಸುವ ಒಂದು ಕ್ರಮ ಅಥವಾ ಪದ್ಧತಿ ಎನ್ನುವಂತಹದ್ದು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಹೆಚ್ಚಿನ ಜನರಿಗೆ ನಂಬಿಕೆ ಮತ್ತು ವಿಶ್ವಾಸ ಹಾಗೂ ಅವುಗಳ ಮೇಲೆ ಭಕ್ತಿ ಕೂಡ ಇದೆ. ಈ ಪ್ರಶ್ನೆ ಬಂದಾಗ ಅತಿ ಸುಲಭವಾಗಿ ಇದಕ್ಕೆ ಸಮಂಜಸವಾದ ಒಂದು ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮೊದಲು ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ನಮ್ಮ ಶಾಸ್ತ್ರ ಗ್ರಂಥಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿರ್ತೀವಿ, ಕತೆ, ಪುರಾಣ, ಉಪನಿಷತ್ತುಗಳನ್ನ ಕೇಳಿರ್ತೀವಿ. ಆದ್ರೆ ಇಂತಹ ವಿಚಾರಗಳು ಬಂದಾಗ ಅಂತಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಕಣ್ಣಿಗೆ ಕಾಣುವಂತಹ ಯಾವುದೇ ದೃಶ್ಯ ವಸ್ತುಗಳೇ ಆದ್ರೂ ಅವುಗಳನ್ನ ಪೂಜಿಸುವ ಒಂದು ಪದ್ಧತಿ ನಮ್ಮಲ್ಲಿ ಬೆಳಕೊಂಬಂದಿದೆಯಲ್ಲ, ಅದು ಯಾಕೆ ಅನ್ನುವಂತಹ ಪ್ರಶ್ನೆ ಅಥವಾ ವಿಚಾರ ಬಂದಾಗ ನಾವು ಆ ಸಂದರ್ಭದಲ್ಲಿ ಅಂತಂದ್ರೆ ನಾವು ಕೇಳಿದಂತಹ ಪ್ರವಚನ ಇರಬಹುದು, ಓದಿರುವಂತಹ ಶಾಸ್ತ್ರ ಗ್ರಂಥಗಳಿರಬಹುದು, ಆ ಸಂದರ್ಭದಲ್ಲಿ ನಾವು ಅಲ್ಲಿ ಹೆಚ್ಚು ಗಮನ ಕೊಡದೇ ಇದ್ದ ಕಾರಣದಿಂದ ಇಂತಹ ಪ್ರಶ್ನೆಗಳು ಬಂದಾಗ ಅದಕ್ಕೆ ನಮಗೆ ಕೂಡಲೇ ಪರಿಹಾರ ಅಥವಾ ಉತ್ತರ ಅನ್ನುವಂತಹದ್ದು ಸಿಗದಿಲ್ಲ. ನಾವು ಗಮನವಿಟ್ಟು ಹೆಚ್ಚು ಚಿಂತನೆ ಮಾಡಬೇಕಾಗತ್ತೆ. ನಾವು ಈಶ್ವರ ಅಥವಾ ಪರಮಾತ್ಮ ಅನ್ನೋದನ್ನ ಒಂದು ಶಕ್ತಿ ಅಂತ ತಿಳ್ಕೋಬೇಕಾಗತ್ತೆ. ಉಪಾಸನೆಯ ಕಾರಣದಿಂದ ನಾವು ಮನಸ್ಸನ್ನು ನಿಗ್ರಹಿಸುವ ಸಲುವಾಗಿ ನಾವೇ ಒಂದು ರೂಪವನ್ನ ಆ ಶಕ್ತಿಗೆ ಕೊಟ್ಟಿರ್ತೀವಿ. ಒಂದು ವೇಳೆ ನಮ್ಮ ಮನಸ್ಸಿನಿಂದ ನಾವು ಕೊಟ್ಟಂತಹ ಆ ರೂಪವನ್ನ ನಾವೇ ಹಿಂತೆಗೆದುಕೊಂಡ್ರೆ ಆಗ ಅಲ್ಲಿ ನಾವು ಕೊಟ್ಟಂತಹ ಆ ವ್ಯಕ್ತಿ ರೂಪ ಅನ್ನುವಂತಹದ್ದು ಉಳಿಯೋದಿಲ್ಲ. ಆಗ ಅಲ್ಲಿ ಕಂಡುಬರುವಂತಹದ್ದು ಕೇವಲ ಒಂದು ಶಕ್ತಿ ರೂಪ ಮಾತ್ರ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಪ್ರಕಾರ ಪರಮಾತ್ಮ ಅಥವಾ ಪರಮಾತ್ಮ ಶಕ್ತಿ ಎನ್ನುವಂತಹದ್ದು ಮೊಟ್ಟ ಮೊದಲ ಬಾರಿ ಸೃಷ್ಟಿಯ ನಿರ್ಮಾಣಕ್ಕೆ ಕೈ ಹಾಕುವ ಮೊದಲು ಆ ಶಕ್ತಿ ಬ್ರಹ್ಮನಾಗುವ ಬಯಕೆಯಿಂದ ಒಂದು ದೀರ್ಘ ತಪಸ್ಸನ್ನು ಮಾಡಿ ಒಂದು ಬೃಹತ್ ಜ್ಞಾನವನ್ನ ಸಂಪಾದನೆ ಮಾಡಿ ನಂತರ ಅದು ಬ್ರಹ್ಮನಾಗೆ ಪರಿವರ್ತನೆ ಹೊಂದುತ್ತೆ. ಬ್ರಹ್ಮನಾದ ನಂತರ ವಿರಾಟ ರೂಪವಾಗಿ ಮುಂದೆ ಪಂಚತನ್ಮಾತ್ರ, ನಂತರ ಪಂಚಮಹಾಭೂತ, ಆ ನಂತರ ಪ್ರಪಂಚ, ಹೀಗೆ ಒಂದು ಕ್ರಮವನ್ನ ಅನುಸರಿಸಿ ಎಲ್ಲವನ್ನು ನಿರ್ಮಿಸುತ್ತೆ. ಈ ಪ್ರಪಂಚದಲ್ಲಿ ಅಥವಾ ಈ ಪ್ರಕೃತಿಯಲ್ಲಿ ನಮಗೆ ಎಲ್ಲವೂ ಸಿಗ್ತಾ ಇರೋದ್ರಿಂದ ಹಾಗೂ ಸಿಗುವಂತೆ ಆಗಲು ಕೊಡುವ ಶಕ್ತಿಗಳು ಇರಬೇಕಾಗತ್ತೆ. ಕೊಡುವ ಶಕ್ತಿಗಳು ಯಾವುದು? ಹಾಗಾದ್ರೆ ನಮಗೆ ನಾವು ಬೇಕಾದನ್ನೆಲ್ಲ ನಾವು ಪಡಿತಾ ಇದೀವಿ ಅಂತಂದ್ರೆ ನಮಗೆ ಸಿಗೋ ಹಾಗೆ ಮಾಡ್ತಾ ಇದೆಯಲ್ಲ, ಅಂದ್ರೆ ನಮಗೆ ಕೊಡ್ತಾ ಇದೆಯಲ್ಲ, ಆ ಕೊಡುವ ಶಕ್ತಿಗಳು ಯಾವುವು ಅಂತಂದ್ರೆ ಎಲ್ಲಾ ಮರ ಗಿಡಗಳು, ಪ್ರಾಣಿಗಳು, ಪಶು ಪಕ್ಷಿಗಳು ಹಾಗೂ ಮನುಷ್ಯನೇ ತನ್ನ ಬುದ್ಧಿಶಕ್ತಿಯಿಂದ ನಿರ್ಮಾಣ ಮಾಡಿದಂತಹ ಯಂತ್ರೋಪಕರಣಗಳು ಕೂಡ ಈ ಮನುಷ್ಯನಿಗೆ ಒಂದಾದ ಮೇಲೆ ಒಂದು ಕೊಡ್ತಾನೆ ಬಂದಿದೆ. ಈ ಕಾರಣದಿಂದ ಮನುಷ್ಯರಾದ ನಾವು ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಕೊಡುವ ಶಕ್ತಿಗಳನ್ನ ದೇವರು ಅಂತ ಕರೆದು ಗೌರವಿಸಿ ನಮಸ್ಕರಿಸುವ ಕ್ರಮವನ್ನ ನಾವು ಕಂಡುಕೊಂಡಿದ್ದೀವಿ. ಇದು ಒಂದು ಕಡೆ ನಮ್ಮ ನಂಬಿಕೆ, ವಿಶ್ವಾಸ, ಭಕ್ತಿ ಜೊತೆಗೆ ಒಂದು ವಿನಯವನ್ನು ಕೂಡ ಅದು ಕಲಿಸ್ಕೊಡ್ತಾ ಇದೆ. ಇಂತಹ ಧರ್ಮ
ನಮ್ಮನ್ನ ಬೆಳೆಸ್ತಾ ಇದೆ. ಇದನ್ನ ಇನ್ನೂ ಹೆಚ್ಚು ವಿಸ್ತಾರವಾಗಿ ಪರಮಾತ್ಮ ಶ್ರೀಕೃಷ್ಣ ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ ಅಂತ ಹೇಳ್ತಾರೆ. ಏನು ವಿಭೂತಿ ಯೋಗ ಅಂತಂದ್ರೆ ಏನು ಅಂತಂದ್ರೆ, ವಿವಿಧ ರೂಪೇಣ ಭವತಿ ಶಕ್ನೋತಿ ಇತಿ ವಿಭೂತಿ ಯೋಗ. ಯಾರಿಗೆ ವಿವಿಧ ರೂಪಗಳಿಂದ ತನ್ನನ್ನು ತಾನು ಪ್ರಕಟಗೊಳಿಸಿಕೊಳ್ಳಲು ಸಾಧ್ಯವೋ ಅವನು ದೇವರಾಗಿ ನಮ್ಮ ಸಂಪ್ರದಾಯದಲ್ಲಿ ಕಂಡು ಬರ್ತಾನೆ. ಇದೊಂದೇ ಕಾರಣ ನಾವು ನಮ್ಮ ಸನಾತನ ಧರ್ಮದಲ್ಲಿ ಹಲವು ಬಗೆಯ ವೈವಿಧ್ಯಮಯಗಳನ್ನ ನೋಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಅನೇಕ ಪಾಶ್ಚಾತ್ಯರಿಗೆ ಇದು ಸರಿಯಾಗಿ ಅರ್ಥ ಆಗಿಲ್ಲ. ಇಂತಹ ಆಚರಣೆಗಳನ್ನ ನೋಡಿದಾಗ ಅವರ ಮನಸ್ಸಿನಲ್ಲಿ ಒಂದು ಕುತೂಹಲ ಅಥವಾ ಒಂದು ಪ್ರಶ್ನೆ ಅವ್ರನ್ನ ಕಾಡುತ್ತೆ. ಇವತ್ತಿಗೂ ಅನೇಕ ಪಾಶ್ಚಾತ್ಯರಿಗೆ ಇದು ಸರಿಯಾಗಿ ಗೊತ್ತಾಗಿಲ್ಲ. ಈ ವಿಚಾರಗಳು ಅವರಿಗೆ ಸಿಕ್ಕಿಲ್ಲ, ಮಾಹಿತಿ ಸಿಕ್ಕಿಲ್ಲ. ನಮ್ಮಲ್ಲಿ ಅನೇಕ ದೇವರುಗಳಿದ್ದಾರೆ, ಅನೇಕ ದೇವತೆಗಳಿದ್ದಾರೆ, ಅನೇಕ ಶೈಲಿಯ ಪೂಜಾ ವಿಧಾನಗಳಿವೆ. ಯಾರಿಗೆ ಯಾವ ವಿಧಾನದಿಂದ ಯಾವ ದೇವರನ್ನ ಪೂಜೆ ಮಾಡಬೇಕು, ಯಾವ ರೀತಿಯ ಸಾಧನೆಯನ್ನ ಮಾಡಬೇಕು ಅನ್ಸುತ್ತೋ ಆ ರೀತಿಯಲ್ಲಿ ಅವರು ಮುಂದುವರಿತಾರೆ. ಇದು ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಂತಹ ಒಂದು ಸ್ವಾತಂತ್ರ್ಯ ಆಗಿದೆ. ಈ ಕಾರಣದಿಂದ ನಾವು ಪರಮಾತ್ಮನ ಅನೇಕ ರೂಪಗಳನ್ನ ನೋಡ್ತೀವಿ ಮತ್ತು ಈ ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಕಾರಣ ಆಗಿರ್ತಾನೆ. ಯಾವುದು ಬೇರೆ ಎಲ್ಲಿಂದಲೂ ಬರಲು ಸಾಧ್ಯವಿಲ್ಲವೋ ಅದನ್ನೆಲ್ಲ ಪರಮಾತ್ಮ ಕೊಡೋ ಹಾಗೆ ಮಾಡಿರ್ತಾನೆ. ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ, ಎಲ್ಲವುಗಳನ್ನು ಪರಮಾತ್ಮ ತನ್ನಲ್ಲಿಯೇ ಇಟ್ಕೊಂಡಿರ್ತಾನೆ. ಆದ್ರಿಂದ ಈ ಸತ್ಯವನ್ನ ಹಿರಣ್ಯ ಗರ್ಭ ಅಂತ ಕರೀತಾರೆ. ನಂತರ ಈ ಎಲ್ಲವನ್ನು ಹೊರಗೆ ಪ್ರತಿಫಲಿಸುವಂತೆ ಮಾಡುವ ಪರಮಾತ್ಮನ ಈ ಶಕ್ತಿಯನ್ನ ಇಲ್ಲಿ ಉಪನಿಷತ್ ಋಷಿ ಪ್ರತ್ಯೇತಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಋಷಿ ಹೇಳ್ತಾನೆ, ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ. ಹೀಗೆ ನಾವು ಯಾರನ್ನ ಪರಮಾತ್ಮ ಅಂತ ತಿಳಿತೀವಿ ಅದೇ ಪರಮಾತ್ಮ ತನ್ನ ತೋರುವಿಕೆಯನ್ನ ಮತ್ತು ಇರುವಿಕೆಯನ್ನ ಈ ಪಂಚಮಹಾಭೂತಗಳಲ್ಲಿ ಕಂಡ್ಕೋತಾನೆ. ತ್ವಂ ಭೂಮಿಹಿ, ತ್ವಂ ಆಪಃ, ತ್ವಂ ಅನಲಃ, ತ್ವಂ ಅನಿಲಃ, ತ್ವಂ ನಭಃ. ಇಲ್ಲಿ ಋಷಿ ಪಂಚಮಹಾಭೂತಗಳ ಉದಯದ ಕ್ರಮವನ್ನ ಬಹು ಕಾವ್ಯಮಯವಾಗಿ ರಚಿಸಿ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ನಾವು ಇಲ್ಲಿ ಎಲ್ಲರನ್ನ ದೈವವಾಗಿ ಕಾಣುವ ಪರಿಪಾಠವನ್ನ ಬೆಳೆಸ್ಕೊಂಡಿದ್ದೀವಿ. ನಾವು ಕಾಣುವಂತಹ ಈ ಅನೇಕ ದೈವಗಳನ್ನ ಈ ಪಂಚಮಹಾಭೂತಗಳಲ್ಲಿ ನಾವು ಕಾಣ್ತೀವಿ. ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳನ್ನ ನಾವು ಆರಾಧಿಸ್ತೀವಿ, ಇವುಗಳನ್ನ ಪೂಜಿಸ್ತೀವಿ. ಹಾಗೂ ಇವುಗಳನ್ನ ಆಕಾಶದೊಂದಿಗೆ ನಾವು ಗುರುತಿಸ್ಕೋತೀವಿ. ವಾಯುವನ್ನ ಪ್ರಾಣಶಕ್ತಿಯೊಂದಿಗೆ ನಾವು ಗುರುತಿಸ್ಕೊಂಡಿರ್ತೀವಿ. ಅದೇ ರೀತಿ ನೀರು, ಬೆಂಕಿ, ಭೂಮಿ, ಹೀಗೆ ಈ ಎಲ್ಲವೂ ಪರಮಾತ್ಮ ನೀನು ಮಾತ್ರವೇ ಆಗಿರುವೆ ಅಂತ ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ. ತ್ವಂ ಚತ್ವಾರಿ ವಾಕ್ಪದಾನಿ, ಈ ಎಲ್ಲಾ ವಿಚಾರಗಳನ್ನ ನಮ್ಮ 4 ವೇದಗಳು ಕೂಡ ತಿಳಿಸ್ತಾ ಬಂದಿದೆ. ನಾವು ಯಾವುದೇ ವೇದ ಭಾಗವನ್ನ ಅಧ್ಯಯನ ಮಾಡಿದ್ರು ಕೂಡ ಅಲ್ಲಿ ಈ ವಿಷಯಗಳನ್ನ ಕುರಿತು ವಿಸ್ತಾರವಾಗಿಯೇ ವಿಚಾರಗಳನ್ನ ತಿಳಿಸ್ಕೊಟ್ಟಿದೆ. ವೇದದ ಎಲ್ಲಾ ಮಂತ್ರ ಭಾಗಗಳು ಛಂದಸ್ಸಿನ ರೂಪವನ್ನ ಹೊಂದಿದೆ. ಅದು ಕೂಡ ಹೆಚ್ಚಾಗಿ ಅನುಷ್ಠುಪ್ ಛಂದಸ್ಸು ಅಂತ ಹೇಳ್ತಾರೆ. ಅನುಷ್ಠುಪ್ ಛಂದಸ್ಸು ಅಂತಂದ್ರೆ 8 ಅಕ್ಷರಗಳ 4 ಪಾದಗಳಲ್ಲಿ ಅದು ಕಂಡು ಬರುತ್ತೆ. ಚತ್ವಾರಿ ವಾಕ್ಪದಾನಿ, 4 ಪಾದಗಳು. ಹಂಗಂದ್ರೆ ವಾಕ್ ಅಂತಂದ್ರೆ ಇದು ಮಾತ್ನ ಅಥವಾ ಒಂದು ಭಾಷೆಯನ್ನ ವಾಕ್ ಅಂತ ಹೇಳ್ತಾರೆ. ಹೀಗೆ ವೇದಗಳ ಮಂತ್ರ ಭಾಗದಿಂದ ಹಿಡಿದು ಅದು ಶಾಸ್ತ್ರ ಗ್ರಂಥಗಳಾಗಿರಬಹುದು, ಪ್ರಕರಣ ಗ್ರಂಥಗಳಾಗಿರಬಹುದು, ಅದು ಯಾವುದೇ ಆಗಿದ್ರೂ ಕೂಡ ಅವೆಲ್ಲವೂ ಇದೇ ವಿಚಾರವನ್ನ ತಿಳಿಸ್ತಾ ಬಂದಿರೋದು. ಈ 4 ವೇದಗಳು ಕೂಡ ಈ ವಿಚಾರ, ಪರಮಾತ್ಮನ ವಿಚಾರವನ್ನೇ ಬಹು ವಿಸ್ತಾರವಾಗಿ ತಿಳಿಸ್ತಾ ಇದೆ. ಇಲ್ಲಿ
ಚತ್ವಾರಿ ವಾಕ್ ಪದಾನಿ ಅಂತ ಹೇಳಿದೆ. ಹೀಗೆ ಇದನ್ನ ನಾವು ಮತ್ತೊಂದು ರೀತಿಯಿಂದ ಕೂಡ ತಿಳ್ಕೋಬೇಕಾಗತ್ತೆ. ಪರಮಾತ್ಮ ಒಬ್ಬನೇ, ಅವನದೇ ಆದ ಅನೇಕ ರೂಪಗಳನ್ನ ನಾವು ನೋಡಿ ಅನುಭವಿಸ್ತಾ ಬಂದಿರ್ತೀವಿ. ನಾವು ಲಲಿತಾ ಸಹಸ್ರನಾಮದಲ್ಲಿ ಇದನ್ನ ಈ ರೀತಿ ನೋಡ್ತೀವಿ. ಅಲ್ಲಿ ದೇವಿ ಲಲಿತೆಯನ್ನ ವಾಕ್ ವೈಖರಿ ಅಂತ ಎಲ್ಲ ಹೇಳಿ ಸ್ತುತಿಸಿ ಆರಾಧಿಸಿ ಹಾಡಿ ಹೊಗಳ್ತೀವಿ. ಅಲ್ಲಿ ವಾಕ್ ಅಂತಂದ್ರೆ ಮಾತು, ಉಚ್ಚಾರ ಮಾಡಿ ಹೇಳುವಂತಹದ್ದು, ಒಂದು ಮಂತ್ರವನ್ನ ಹೇಳುವ ರೀತಿ ಮತ್ತು ಆ ಮಂತ್ರವನ್ನ ಹೇಳಿ ಅದರ ಮಹತ್ವವನ್ನ ತಿಳಿದು ಘೋಷಿಸೋದು, ಮಂತ್ರದ ಅರ್ಥವನ್ನ ತಿಳಿದು ಅರ್ಥಾನುಸಂಧಾನ ಅಂತ ಹೇಳ್ತೀವಿ. ಹಾಗೆ ಅರ್ಥಾನುಸಂಧಾನ ಮಾಡಿಕೊಂಡು ಅದನ್ನ ಜೋರಾಗಿ ಹೇಳೋದ್ರಿಂದ ಒಂದು ತನ್ಮಯತೆ ಎನ್ನುವಂತಹದ್ದು ಉಂಟಾಗತ್ತೆ. ಆಗ ಅರ್ಥ ಮತ್ತು ದೈವ ಎರಡೂ ಕೂಡ ಒಂದೇ ರೀತಿಯಲ್ಲಿ ಒಂದು ಸ್ಥೂಲ ರೂಪವನ್ನ ಪಡೆದಂತಹ ಅನುಭವವನ್ನ ಅದು ನಮಗೆ ಕೊಡುತ್ತೆ. ಇದನ್ನ ವಾಕ್ ಅಂತ ಹೇಳ್ತೀವಿ. ಹೀಗೆ ವಾಕ್, ವೈಖರಿ, ಪಶ್ಯಂತಿ ಮತ್ತು ಪರ ಈ ರೀತಿಯಲ್ಲಿ ಇದನ್ನ 4 ಭಾಗಗಳಾಗಿ ಹೇಳ್ತಾರೆ. ವೈಖರಿ ಅಂತಂದ್ರೆ ಒಂದು ರೀತಿನಲ್ಲಿ ಮನಸ್ಸಿನಲ್ಲಿಯೇ ಗುನುಗದು ಅಂತ ಹೇಳ್ತೀವಲ್ಲ, ಅದನ್ನ ವೈಖರಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ತುಟಿಗಳು ಆಡ್ತಾ ಇರುತ್ತೆ, ಆದ್ರೆ ಅಲ್ಲಿಂದ ಯಾವ ಶಬ್ದ ಕೂಡ ಹೊರ ಬರೋದಿಲ್ಲ. ಆದರೆ ಮನದ ತುಂಬ ಕೇವಲ ಅದು ಮಾತ್ರವೇ ಇರುತ್ತೆ. ಅಂತಂದ್ರೆ ನಾವು ಯಾವ ಒಂದು ಮಂತ್ರವನ್ನ ಅಥವಾ ಸ್ತೋತ್ರವನ್ನ ಹೇಳ್ತಾ ಇದೀವಿ ಅದು ಮಾತ್ರ ಅಲ್ಲಿರುತ್ತೆ. ಇದನ್ನ ವೈಖರಿ ಅಂತ ಹೇಳ್ತಾರೆ. ಮತ್ತು ಪಶ್ಯಂತಿ ಅಂತಂದ್ರೆ ಇದು ಒಂದು ವಿವರಿಸಲಾಗದ ಅಥವಾ ವರ್ಣಿಸಲಾಗದ ಅನುಭವ, ಹೇಳಕ್ಕೆ ಆಗದೆ ಇರುವಂತಹದ್ದು. ಇದನ್ನ ಹೇಗೆ ಹೇಳ್ಬೋದು ಅಂತಂದ್ರೆ, ನಾವು ನೋಡದೇ ಇದ್ರೂ ಕೂಡ ನೋಡಲಾಗದ್ದನ್ನ ಒಂದು ರೀತಿನಲ್ಲಿ ಅದು ಹೀಗಿರಬಹುದು ಅನ್ನುವ ಒಂದು ವಿಶೇಷವಾದ ಕಲ್ಪನೆ. ಇದು ಹೆಚ್ಚಾಗಿ ನಮಗೆ ಪರಮಾತ್ಮನ ವಿಚಾರಗಳನ್ನ, ಪರಮಾತ್ಮನ ಶಕ್ತಿಯನ್ನ ತಿಳ್ಕೊಂಡಾಗ ಆ ಒಂದು ಸ್ಮರಣೆ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಭಾವಪರವಶವಾದ ರೀತಿನಲ್ಲಿ ನಮಗೆ ಆ ಒಂದು ಚಿತ್ರಣವನ್ನ ಅದು ಕೊಡುತ್ತೆ. ಇದನ್ನ ಪಶ್ಯಂತಿ ಅಂತ ಹೇಳ್ತಾರೆ. ಇದು ಒಂದು ಸಲಿ ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಆಗೋದ್ರೆ ನಮಗೆ ಬೇಕು ಅಂತಂದಾಗ್ಲೆಲ್ಲ ಈ ಒಂದು ಸ್ಮರಣೆ ನಮಗೆ ಸಿಗತ್ತೆ. ಮತ್ತು ಕೊನೆಯದು ಪರ ಅಂತ ಹೇಳ್ತೀವಿ. ಇದು ಕೂಡ ಒಂದು ರೀತಿಯ ಸ್ತುತಿ. ಇದು ಒಂದು ರೀತಿನಲ್ಲಿ ಎಫರ್ಟ್ಲೆಸ್ ಅಂತ ಹೇಳ್ತಾರೆ. ಇದನ್ನ ಯಾವ ಬಲವಂತದ ಪ್ರಯತ್ನವೂ ಇಲ್ಲದೆ ಬಹಳ ಸಹಜವಾಗಿ ತನಗೆ ತಾನೇ ಅಂತ ಹೇಳ್ತಾರಲ್ಲ, ಆ ರೀತಿನಲ್ಲಿ ಹೇಳುವ ರೀತಿನಲ್ಲಿ ಪ್ರತಿ ಕ್ಷಣವೂ ಪರಮಾತ್ಮನ ಬಗ್ಗೆಯ ಚಿಂತನೆ, ಸ್ತುತಿ, ಉಚ್ಚಾರ ಎಲ್ಲವೂ ಎಡಬಿಡದೆ ನಿರಂತರವಾಗಿ ನಡೆಯುವಂತಹದ್ದು. ಇಂತಹ ಅನುಭವವನ್ನ ಗಳಿಸಿದ ಅನೇಕ ಸಾಧಕರು ಈಗಾಗಲೇ ಈ ಭೂಮಿನಲ್ಲಿ ಬಂದು ಹೋಗಿದ್ದಾರೆ. ಹಾಗೂ ಈಗಲೂ ಕೂಡ ಇಂತಹ ಸಾಧಕರನ್ನ ನಾವು ಅಲ್ಲಿ ಬಹಳ ವಿರಳವಾಗಿ ನಾವು ನೋಡಬಹುದು. ಅಂತಹ ಸಾಧಕರ ದೇಹದ ಯಾವುದೇ ಭಾಗವನ್ನ ಮುಟ್ಟಿದ್ರೂ ಕೂಡ ನಮಗೆ ಪರಮಾತ್ಮನ ಅನುಭವ ಅಂತಂದ್ರೆ ಪರಮಾತ್ಮನ ಕೂಗು ಕೇಳಿದಂತೆ ಆಗತ್ತೆ. ಅಂತಹ ಸಾಧಕರಲ್ಲಿ ಒಬ್ರು ಸದಾಶಿವ ಬ್ರಹ್ಮೇಂದ್ರ ಸರಸ್ವತಿ ಅಂತ ಒಬ್ಬರಿದ್ರು. ಅವರು ಅತಿ ದೊಡ್ಡ ಸಾಧಕರು. ಅವರು ಸಂಪೂರ್ಣವಾಗಿ ತಮ್ಮನ್ನ ಭಗವಂತನಿಗೆ ಅರ್ಪಿಸಿಕೊಂಡಿರ್ತಾರೆ. ಅವರ ಬಗ್ಗೆ ಅನೇಕ ಕಥೆಗಳಿದೆ. ಅಂತಹ ಕಥೆಗಳಲ್ಲಿ ಒಂದು ಕಥೆಯಲ್ಲಿ ಒಮ್ಮೆ ಅವರು ನಡ್ಕೊಂಡು ಬರ್ತಾ ಇದ್ದಾಗ ಎದುರುಗಡೆಯಿಂದ ಒಬ್ಬ ಮಹಾರಾಜ ಬರ್ತಾನೆ. ಆ ಮಹಾರಾಜ ಬಂದಾಗ ಈ ಬ್ರಹ್ಮೇಂದ್ರ ಸರಸ್ವತಿಯವರು ಅವನನ್ನ ಗಮನಿಸ್ಲಿಲ್ಲ ಹಾಗೂ ಅವನಿಗೆ ನಮಸ್ಕಾರ ಮಾಡಲಿಲ್ಲ. ಅದನ್ನ ತಪ್ಪಾಗಿ ತಿಳಿದು ಆ ಮಹಾರಾಜ ನನಗೆ ನಮಸ್ಕಾರ ಮಾಡ್ಲಿಲ್ವಲ್ಲ ಅಂತ ಹೇಳಿ ಆ ಸಾಧುವಿನ ಕೈ ಕಡಿಯೋದಿಕ್ಕೆ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಅದರಂತೆ ಸೈನಿಕರು ಆ ಸಾಧುವಿನ ಕೈ ಕಡಿತಾರೆ. ಆದ್ರೆ ಏನು ಆಗೇ ಇಲ್ಲ ಅನ್ನೋ ರೀತಿನಲ್ಲಿ ಆ ಸಾಧುಗಳು ಮುಂದೆ ನಡ್ಕೊಂಡು ಹೋಗ್ತಾರೆ. ಇದನ್ನ ನೋಡಿ ಮಹಾರಾಜನಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ತುಂಬಾ ಆಶ್ಚರ್ಯದಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ, ಆ ತುಂಡಾಗಿದ್ದಂತಹ ಅವರ ಕೈನ ಹಿಡ್ಕೊಂಡಾಗ ಆ ಕೈಯಿಂದ ಮಹಾರಾಜನಿಗೆ
ರಾಮನಾಮ ಬರ್ತಾ ಇದ್ದಂತಹ ಒಂದು ಅನುಭವ ಆಗಿ ಹೆದರುಕೊಂಡು ಅವರ ಬಳಿ ಓಡ್ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಅವರಿಗೆ ನಿಮ್ ಕೈ ತುಂಡಾಗಿದೆ ಅಂತ ಹೇಳಿ ಅದನ್ನ ತೋರಿಸಿದಾಗ ಅವರು ಬಹಳ ಸಹಜವಾಗಿ ಆ ತುಂಡಾಗಿದ್ದ ಕೈನ ತಮ್ಮ ಭುಜದ ಬಳಿ ತಗೊಂಡು ಹೋದಾಗ ಅದು ಹಾಗೆ ಅವರಿಗೆ ಅಂಟ್ಕೊಂಡ ಹಾಗೆ ಆಗತ್ತೆ. ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಮುಂದೆ ಹೆಜ್ಜೆ ಹಾಕೊಂಡು ನಡ್ಕೊಂಡು ಹೋಗ್ತಾರೆ. ಇಂತಹ ಮಹಾತ್ಮರುಗಳು ಇದ್ದ ಜಾಗದಲ್ಲಿ ಅವರು ಕುಳಿತುಕೊಳ್ತಾ ಇದ್ದಂತಹ ಒಂದು ಆಸನ, ಹೀಗೆ ಅವರ ಸಂಪರ್ಕಕ್ಕೆ ಬರುತ್ತಿದ್ದ ಎಲ್ಲವುಗಳಿಂದ ನಿರಂತರವಾಗಿ ಪರಮಾತ್ಮನ ಸ್ತುತಿಗಳು ಕೇಳಿಸ್ತಾ ಇತ್ತು ಅಂತ ಅನೇಕರು ಈ ರೀತಿ ಹೇಳ್ತಾರೆ. ಇಂತಹದನ್ನ ಪರ ಅಂತ ಹೇಳ್ತಾರೆ. ಪರಮಾತ್ಮನ ನಾಮಸ್ಮರಣೆಗಳು, ಉಚ್ಚಾರಗಳು ಈ ಎಲ್ಲವೂ ಕೂಡ ನಮಗೆ ಸಿಗಬೇಕಾದ್ರೆ ಅದು ಕೂಡ ಪರಮಾತ್ಮನ ಕಾರುಣ್ಯದಿಂದ ಮಾತ್ರ ನಮಗ್ ಸಿಗತ್ತೆ. ಅದು ಹಾಗೆ ಸಾಧನೆ ಮಾಡಿದ್ರೆ ಅದು ನಮಗ್ ಸಿಗೋದಿಲ್ಲ. ಇದರ ಸಂಪಾದನೆಗಾಗಿ ಅನೇಕ ಸಾಧನೆಯನ್ನ ನಾವು ಮಾಡಬೇಕಾಗತ್ತೆ. ಪರಮಾತ್ಮನ ನಾಮದ ಉಚ್ಚಾರಣೆ ನಮ್ಮ ನಾಲಿಗೆನಲ್ಲಿ ಬಂದ್ರೆ ಆ ಶಬ್ದ ಮತ್ತು ತರಂಗಗಳು ಕೂಡ ಪರಮಾತ್ಮನ ಅವತಾರನೇ ಆಗಿರತ್ತೆ ಅಂತ ಹೇಳ್ತಾರೆ. ಇದನ್ನ ನಾವು ಹೆಚ್ಚು ಚಿಂತನೆ ಮಾಡಿ ಅನುಭವಕ್ಕೆ ತಂದ್ಕೋಬೇಕು. ಇದು ಪರಮಾತ್ಮನ ಮತ್ತೊಂದು ತೋರುವಿಕೆ ಅಂತ ಕೂಡ ಹೇಳ್ತಾರೆ. ಈಗ ನಾವು ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ನಮಃ ಶಿವಾಯ ಅಥವಾ ಶ್ರೀರಾಮ್ ಜೈ ರಾಮ್, ಹೀಗೆ ಯಾವುದೇ ಒಂದು ನಾಮಸ್ಮರಣೆ ಮಾಡಿದ್ರೆ ನಮ್ಮ ಜಿಹ್ವೆಯಲ್ಲಿ ಪರಮಾತ್ಮ ನಾಮರೂಪವಾಗಿ ಅವತರಿಸಿರ್ತಾನೆ. ಅಲ್ಲಿ ಅವನಿಗೆ ವ್ಯಕ್ತಿ ರೂಪ ಇರೋದಿಲ್ಲ, ಕೇವಲ ನಾಮರೂಪ. ನಾವು ಜಪಿಸ್ತಾ ಇದ್ದಂತಹ ಪರಮಾತ್ಮನ ಆ ನಾಮಸ್ಮರಣೆ ನಮ್ಮ ನಾಲಿಗೆಯಿಂದ ಹೊರಬಂದಾಗ ಅದು ಪರಮಾತ್ಮನ ಜಿಹ್ವಾವತಾರ ಅಂತ ಹೇಳ್ತಾರೆ. ಹೀಗೆ ತ್ವಂ ಚತ್ವಾರಿ ವಾ ಪದಾನಿ, ಈ ರೀತಿಯಲ್ಲಿ ಪರಮಾತ್ಮ ನೀನು ವಾಕ್, ವೈಖರಿ, ಪಶ್ಯಂತಿ ಮತ್ತು ಪರ ಎಂಬಂತೆ 4 ರೀತಿಗಳಿಂದ ನನಗೆ ದರ್ಶನ ಕೊಡವನಾಗಿದೆಯಾ ಅಂತ ಇಲ್ಲಿ ಉಪನಿಷತ್ ಋಷಿ ತನ್ನ ಆರಾಧ್ಯ ದೈವ ಮಹಾಗಣಪತಿಯನ್ನ ಸ್ತುತಿಸ್ತಾ ಇದ್ದಾನೆ. ಮುಂದಿನ ಮಂತ್ರ. ತ್ವಂ ಗುಣತ್ರಯಾತೀತಃ ತ್ವಂ ಅವಸ್ಥಾತ್ರಯಾತೀತಃ ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ ತ್ವಂ ಬ್ರಹ್ಮಸ್ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವಸ್ವರೋಂ. ತ್ವಂ ಗುಣತ್ರಯಾತೀತಃ, ಪರಮಾತ್ಮ ನೀನು 3 ಗುಣಗಳನ್ನ ದಾಟಿದವನಾಗಿದೀಯಾ. ಯಾವ ಗುಣಗಳಿಗೂ ಅಂಟಿಕೊಳ್ಳದೆ ಮುಂದೆ ಸಾಗಿದವನು ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಗುಣಗಳನ್ನು ದಾಟಿದವನು ಅಂತಂದ್ರೆ ಗುಣಗಳನ್ನು ದಾಟಿದ ನಂತರ ಅದು ಪರಮಾತ್ಮನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಥವಾ ದಾಟಿದ ನಂತರ ಮುಂದಿನ ಮಾರ್ಗ ಅವನನ್ನ ಯಾವ ಜಾಗದಲ್ಲಿ ಬಿಟ್ಟಿದೆ, ಮುಂದಿನ ಪರಮಾತ್ಮನ ಅವಸ್ಥೆ ಆದ್ರೂ ಯಾವುದು, ಇಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ನಮಗೆ ಯಾವ ಉತ್ತರ ಕೂಡ ಸಿಗೋದಿಲ್ಲ, ಯಾವ ಪರಿಹಾರ ಕೂಡ ನಾವು ಕಂಡುಕೊಳ್ಳಕ್ಕಾಗೋದಿಲ್ಲ, ಮತ್ತು ಯಾವ ಜ್ಞಾನ ಕೂಡ ಅಲ್ಲಿ ನಮಗೆ ಸಿಗೋದಿಲ್ಲ. ಇಲ್ಲಿ ಗುಣಗಳನ್ನು ದಾಟುವುದಾದರೂ ಯಾವ ಕಾರಣಕ್ಕೆ, ಗುಣಗಳನ್ನ ದಾಟೋದು ಅಂತಂದ್ರೇನು, ಇಂತಹ ಪ್ರಶ್ನೆಗಳನ್ನ ನಾವು ಕೇಳ್ಕೋಬೇಕಾಗತ್ತೆ. ಗುಣಗಳ ಕಾರಣದಿಂದ ನಾವು ಅನೇಕ ಅನುಭವಗಳನ್ನ ಗಳಿಸ್ತೀವಿ. ಒಂದು ರೀತಿನಲ್ಲಿ ನಾವು ಗಳಿಸುವಂತಹ ಅನುಭವ ಅಂತೀವಲ್ಲ, ಅದು ಜ್ಞಾನ ಅಂತ ಕೂಡ ಆಗತ್ತೆ. ಅದು ಜ್ಞಾನವನ್ನ ಒದಗಿಸತ್ತೆ ಅಂತಂದ ಮೇಲೆ ನಾವು ಆ ಗುಣಗಳನ್ನ ದಾಟಿ ಹೋಗೋದಾದ್ರೂ ಯಾತಕ್ಕೆ, ಇಂತಹ ಸಂಶಯಗಳು ನಮ್ಮನ್ನ ಕಾಡತ್ವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತಂದ್ರೆ, ಇದು ಕೇವಲ ಜ್ಞಾನವನ್ನು ಕೊಡುತ್ತೆ ಅಂತ ಮಾತ್ರ ಅಲ್ಲ, ಅವುಗಳು ನಮ್ಮನ್ನ ಬಂಧನದಲ್ಲಿರುವಂತೆ ಮಾಡುವ ಶಕ್ತಿಯನ್ನು ಕೂಡ
ಈ ಗುಣಗಳು ಹೊಂದಿರುತ್ತವೆ. ಆದ್ರಿಂದ ಅದನ್ನು ದಾಟಿ ಮುಂದೆ ಹೋಗದೆ ಹೋದ್ರೆ ನಮಗೆ ಮುಕ್ತಿಯ ಅನುಭವದಿಂದ ನಾವು ವಂಚಿತರಾಗ್ತೀವಿ. ನಮಗೆ ಮುಕ್ತತ್ವದ ಅನುಭವ ಆಗೋದಿಲ್ಲ. ಇದನ್ನು ದಾಟಿದಾಗ ಸಿಗುವಂತಹ ಅನುಭವವನ್ನ ಆನಂದದ ಅನುಭವ ಅಂತ ಹೇಳ್ತಾರೆ. ಆನಂದ ಅಂತಂದ್ರೆ ಏನು ಅನ್ನುವಂತಹದ್ದು ಅದು ವರ್ಣನೆಗೆ ಸಿಗುವಂತಹ ವಿಚಾರ ಅಲ್ಲ. ಅದು ಕೇವಲ ಅನುಭವ ಮತ್ತು ಜ್ಞಾನ ಮಾತ್ರವೇ ಆಗಿರುತ್ತೆ. ನಾವು 3 ರೀತಿಯ ಗುಣಗಳನ್ನ ನೋಡ್ತೀವಿ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತ ಹೇಳ್ತೀವಿ. ಅತಿ ಸೂಕ್ಷ್ಮವಾದ ಗುಣ ಅಂತಂದ್ರೆ ಅದನ್ನ ಸತ್ವ ಅಂತ ಹೇಳ್ತಾರೆ. ಅದಕ್ಕಿಂತ ಸ್ವಲ್ಪ ಸ್ಥೂಲ ಅಂತಂದ್ರೆ ಅದನ್ನ ರಜೋಗುಣ ಅಂತ ಕರೀತಾರೆ. ಎಲ್ಲಕ್ಕಿಂತ ಹೆಚ್ಚು ಸ್ಥೂಲ, ಅಲ್ಲಿ ಸೂಕ್ಷ್ಮ ಅನ್ನುವಂತಹದ್ದು ಇಲ್ವೇ ಇಲ್ಲ ಅನ್ನೋದಾದ್ರೆ ಅದನ್ನ ತಮೋಗುಣ ಅಂತ ಗುರುತಿಸಬಹುದು. ಆದ್ರೆ ಈ 3 ಗುಣಗಳು ಮನುಷ್ಯನ ಬೆಳವಣಿಗೆಗೆ ಬಹು ಪೂರಕವಾಗಿಯೇ ಇರುತ್ತೆ. ಗುಣಗಳನ್ನ ಮೀರಿ ಬೆಳೆಯೋದು ಅಂತಂದ್ರೆ, ಗುಣಗಳನ್ನ ದಾಟುವುದು ಅಂತಂದ್ರೆ, ಗುಣಗಳನ್ನ ಅರಿತು ಅವುಗಳ ಮೇಲೆ ಒಂದು ಹಿಡಿತವನ್ನ ಸಾಧಿಸೋದು ಅನ್ನೋ ಅರ್ಥದಲ್ಲಿ ಗುಣಗಳನ್ನು ದಾಟೋದು ಅಂತ ಇಲ್ಲಿ ಹೇಳಿರೋದು. ಇದಕ್ಕಾಗಿ ನಾವು ಈ ಗುಣಗಳನ್ನ ದಾಟಬೇಕು ಅಂತ ಹೇಳಿ ಎಲ್ಲೂ ನಾವು ಪ್ರಯಾಣ ಮಾಡಬೇಕಾಗಿಲ್ಲ. ಗುಣಗಳ ಮೇಲೆ ನಿಯಂತ್ರಣ ಸಾಧಿಸೋದು ಅಂತಂದ್ರೆ ಕೆಲವೊಂದು ಸಂದರ್ಭಗಳು ಒದಗಿ ಬಂದಾಗ ಆ ಸಂದರ್ಭಕ್ಕೆ ಅನುಸಾರವಾಗಿ ಯಾವುದನ್ನ ಹೇಗೆ ಮತ್ತು ಎಷ್ಟರ ಮಟ್ಟಿಗೆ ಪ್ರದರ್ಶಿಸಿ ಒಂದು ಕಾರ್ಯವನ್ನ ಸಾಧಿಸುವುದು, ಆ ಕಾರ್ಯವನ್ನ ನಮ್ಮದಾಗಿಸಿಕೊಳ್ಳೋದು, ಆ ಕಾರ್ಯದಲ್ಲಿ ವಿಜಯ ಮತ್ತು ಯಶಸ್ಸು ಇವುಗಳನ್ನ ಪಡ್ಕೊಳ್ಳೋದು, ಇಂತಹ ಜ್ಞಾನ ಪಡ್ಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸುವುದಕ್ಕೆ ಗುಣಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಅಂತ ಹೇಳ್ತಾರೆ. ಕೆಲವು ಕೆಲಸಗಳನ್ನ ಮಾಡಿ ಮುಗಿಸಬೇಕಾದ್ರೆ ಅವುಗಳು ಕೆಲವು ಬಾರಿ ಕರ್ತವ್ಯವಾಗಿರುತ್ತೆ ಮತ್ತು ಅವುಗಳು ಧರ್ಮವೂ ಆಗಿರುತ್ತೆ. ಧರ್ಮದ ಆಶ್ರಯದಲ್ಲಿ ನಡೆಯಬೇಕಾದಂತಹ ಕರ್ತವ್ಯಗಳನ್ನ ಪಾಲಿಸಬೇಕಾದ್ರೆ ನಾವು ಗುಣಗಳನ್ನ ಉಪಯೋಗಿಸಿಕೊಂಡು ಅಲ್ಲಿ ಯಶಸ್ಸು ಸಾಧಿಸಬೇಕಾಗತ್ತೆ. ನಾವು ನಿದ್ದೆ ಮಾಡಬೇಕು ಅಂತಂದ್ರೆ, ಉದಾಹರಣೆಗೆ ಇದು ಹೇಳ್ತಾ ಇರೋದು, ನಾವು ನಿದ್ದೆ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ತಮೋಗುಣ ಜಾಗೃತವಾಗಿರಬೇಕು. ಇಲ್ಲದೆ ಹೋದ್ರೆ ನಿದ್ರಿಸಲು ಸಾಧ್ಯವೇ ಇಲ್ಲ. ತಮೋಗುಣದ ಮುಖ್ಯ ಲಕ್ಷಣ ಅಂತಂದ್ರೆ ಅನಾಸಕ್ತಿ ಮತ್ತು ಜಡತ್ವ. ಯಾವುದರಲ್ಲಿಯೂ ಆಸೆಯನ್ನು ತೋರಿಸದೇ ಇರುವಂತಹದ್ದು, ಮನಸ್ಸಿಗೂ ಕೆಲಸ ಕೊಡದೆ ದೇಹಕ್ಕೂ ಕೆಲಸ ಕೊಡದೆ ಇರುವಂತಹದ್ದನ್ನ ಜಡತ್ವ ಅಂತ ಕರೀತಾರೆ. ಈ ವರ್ತನೆಗೆ ತಮೋಗುಣದ ಅವಶ್ಯಕತೆ ಎನ್ನುವಂತಹದ್ದು ಬೇಕಾಗತ್ತೆ. ಲೋಕದ ಮೇಲಿನ ವ್ಯಾಮೋಹ ಅನ್ನೋದು ಇಲ್ಲದೆ ಇದ್ದಾಗ ಚಿಂತೆಗಳು ನಮ್ಮನ್ನ ಕಾಡುವುದಿಲ್ಲ. ಚಿಂತೆಗಳು ಇಲ್ಲ ಅಂತ ಅಂದ್ಮೇಲೆ ತಾನಾಗಿಯೇ ನಿದ್ರೆ ಎನ್ನುವಂತಹದ್ದು ಆವರಿಸುತ್ತೆ. ಹೀಗೆ ಒಂದು ಸಣ್ಣ ಒಂದು ಉದಾಹರಣೆ ಈ ಗುಣಗಳ ಬಗ್ಗೆ ಹೇಳಿರುವಂತಹದ್ದು. ಹೀಗೆ ಗುಣಾತೀತನಾಗೋದು ಅಂತಂದ್ರೆ ಗುಣ ಸ್ವಭಾವಗಳ ಅಂಕೆಗೆ ಸಿಗದಂತೆ ಅದನ್ನು ದಾಟಿ ಮತ್ತೆ ಬೇಕು ಅಂತಂದಾಗ ಅದನ್ನು ಪುನಃ ಬಳಸಿಕೊಳ್ಳುವಂತಹ ಒಂದು ಕಲೆ, ಜ್ಞಾನ, ಜಾಣ್ಮೆಯನ್ನ ಸಂಪಾದನೆ ಮಾಡಿ ನಾವು ಮುಂದೆ ಹೋಗುವಂತಹದ್ದು ಅಂತ ಇಲ್ಲಿ ಹೇಳ್ತಾ ಇರೋದು. ಪರಮಾತ್ಮ ಗಣಪತಿ, ನೀನು ಈ ರೀತಿ ಗುಣತ್ರಯಾತೀತನಾಗಿದ್ದೀಯಾ. ಈ ಒಂದು ಜಡ ಪ್ರಪಂಚ ಅನ್ನುವಂತಹದ್ದು ಸಂಪೂರ್ಣವಾಗಿ ಗುಣಮಯವೇ ಆಗಿದೆ. ಇದನ್ನ ದಾಟಿ ಮುಂದೆ ಹೋದರೆ ಮಾತ್ರ ದೈವತ್ವದ ಅನುಭವ ಆಗತ್ತೆ. ನಾವು ಎಲ್ಲಿವರೆಗೆ ಇದು ಒಳ್ಳೆಯದು, ಇದು ಕೆಟ್ಟದು ಅಂತ ಮನೋನಿರ್ಧಾರಗಳನ್ನ ಮಾಡ್ತಾ ಇರ್ತೀವಿ, ಅಲ್ಲಿಯವರೆಗೆ ನಾವು ಈ ಗುಣಗಳ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಯಾಕೆ ಅಂತಂದ್ರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನುವಂತಹದ್ದು ನಮ್ಮ ಮನೋವೃತ್ತಿಗಳಾಗಿರುತ್ತೆ. ಉದಾಹರಣೆಗೆ ಒಂದು ಚಾಕು ಅಥವಾ ಒಂದು ಕತ್ತಿ, ತರಕಾರಿ ಕತ್ತರಿಸುವಂತಹದ್ದು, ಇದೊಂದು
ಮೂಲತಃ ಒಂದು ಉಪಕರಣ ಮಾತ್ರ ಆಗಿದೆ. ಆದರೆ ಇದನ್ನ ಯಾವ ರೀತಿ ಉಪಯೋಗಿಸ್ತೀವಿ, ಅದರ ಪರಿಣಾಮದಿಂದ ನಾವು ಅದರ ಮೇಲೆ ಒಂದು ಆರೋಪವನ್ನ ಹಾಕ್ತೀವಿ. ಚಾಕುವನ್ನ ಉಪಯೋಗಿಸಿಕೊಂಡು ಹಣ್ಣು ತರಕಾರಿ ಇವುಗಳನ್ನ ಹೆಚ್ಚಿಕೊಂಡು ಒಂದು ಒಳ್ಳೆಯ ಅಡುಗೆ ಮಾಡಿ ಅದನ್ನ ಸವಿದಾಗ ನಮಗೆ ಚಾಕು ಅಥವಾ ಕತ್ತಿ ಎನ್ನುವಂತಹದ್ದು ತುಂಬಾ ಉಪಯೋಗಕ್ಕೆ ಬಂತು ಅಂತ ಹೇಳ್ತೀವಿ. ಅದರಿಂದ ಒಳ್ಳೇದಾಯ್ತು, ಬೇಗ ಬೇಗ ತರಕಾರಿ ಹೆಚ್ಚಕ್ಕಾಯ್ತು, ಹೀಗೆ ಬೇಗ ಹೆಚ್ಚಿ ಒಂದು ಒಳ್ಳೆ ಅಡುಗೆ ಮಾಡಿ ಊಟ ಮಾಡಿದ್ವಿ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಬಳಸುವ ಸಮಯದಲ್ಲಿ ಎಚ್ಚರಿಕೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಅದು ನಮ್ಮ ಕೈ ಬೆರಳಿಗೆ ಗಾಯ ಆಗೋ ಹಾಗೆ ಮಾಡತ್ತೆ. ಮುಂದೆ ಆ ಚಾಕುನ್ನ ನೋಡಿದಾಗ ಅಥವಾ ಅದನ್ನ ಮುಟ್ಟೋದಕ್ಕೆ ಕೂಡ ನಮಗೆ ಹೆದರಿಕೆ ಆಗತ್ತೆ. ನಿಜವಾಗಿ ನೋಡಿದ್ರೆ ಅದು ಕೇವಲ ಒಂದು ಚಾಕು ಮಾತ್ರವೇ ಆಗಿರುತ್ತೆ. ಅದು ಒಳ್ಳೆಯದು ಅಲ್ಲ, ಅದು ಕೆಟ್ಟದ್ದು ಅಲ್ಲ. ಅದೇ ರೀತಿನಲ್ಲಿ ನಾವು ಪರಮಾತ್ಮ ಅಂತ ಹೇಳ್ತೀವಲ್ಲ, ಆ ಪರಮಾತ್ಮನು ಕೂಡ ಕೆಟ್ಟವನು ಅಲ್ಲ, ಒಳ್ಳೆಯವನು ಅಲ್ಲ. ಅವನು ಕೇವಲ ಎಲ್ಲವುಗಳಿಗೆ ಸಾಕ್ಷಿಯಾಗಿರ್ತಾನೆ. ಅವನು ಸಚ್ಚಿದಾನಂದ ಪರಮಾತ್ಮ ಮಾತ್ರವೇ ಆಗಿರ್ತಾನೆ. ಅವನು ಎಲ್ಲವನ್ನು ದಾಟಿ ಆನಂದ ಸ್ವರೂಪಿಯಾಗಿರ್ತಾನೆ. ಅದನ್ನೇ ಇಲ್ಲಿ ಋಷಿ ಪರಮಾತ್ಮನಿಗೆ ತ್ವಂ ಗುಣತ್ರಯಾತೀತಃ ಅಂತ ಇಲ್ಲಿ ಹೇಳಿರುವಂತಹದ್ದು. ಮುಂದೆ ತ್ವಂ ಅವಸ್ಥಾತ್ರಯಾತೀತಃ ಅಂತ ಹೇಳಿದಾನೆ. ಇಲ್ಲಿ ಋಷಿ ಪರಮಾತ್ಮನ ಬಗ್ಗೆ ಅತೀವ ಜ್ಞಾನ ಹೊಂದಿರೋ ಕಾರಣದಿಂದ ಅವನಿಲ್ಲಿ ಹೇಳ್ತಾ ಇದ್ದಾನೆ, ಪರಮಾತ್ಮ ನೀನು ಒಂದು ಮಹಾಪ್ರಜ್ಞೆನೇ ಆಗಿದೆಯಾ. ಆ ಕಾರಣದಿಂದ ಬೇರೆಲ್ಲ ಅವಸ್ಥೆಗಳು ಆ ನಿನ್ನ ಮಹಾಪ್ರಜ್ಞೆಯ ಆಶ್ರಯದಲ್ಲಿ ಅಥವಾ ಆವರಣದಲ್ಲಿ ಬಂದು ಹೋಗತ್ವೆ. ಈ ಅವಸ್ಥೆಗಳು ನಿನ್ನಲ್ಲಿ ಬರ್ತಾ ಇರುತ್ತವೆ ಮತ್ತು ಅವು ಬಂದು ನಿನ್ನಲ್ಲಿದ್ದು ನಂತರ ನಿನ್ನಿಂದ ಅವು ಹೋಗ್ತಾ ಇರುತ್ತವೆ. ಇದು ಯಾವ ಅವಸ್ಥೆಗಳೇ ಆದ್ರೂ ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಜೊತೆಗೆ ನಿನ್ನ ಈ ಮಹಾಪ್ರಜ್ಞೆ ಎನ್ನುವಂತಹದ್ದು ಸದಾ ಜಾಗೃತವಾಗಿದ್ದು ಎಲ್ಲವನ್ನೂ ಗಮನಿಸ್ತಾ ಇರುತ್ತೆ. ಹೀಗೆ ನೀನು ಸದಾ ಜಾಗೃತನಾಗಿರೋದ್ರಿಂದ ಎಚ್ಚರ, ಸ್ವಪ್ನ ಮತ್ತು ನಿದ್ದೆ ಈ ಮೂರೂ ಅವಸ್ಥೆಗಳು ಅವಕಾಶವನ್ನ ನಿರಂತರವಾಗಿ ಪಡಿತಾ ಇದೆ. ಇಂತಹ ಸೂಕ್ಷ್ಮವಾದ ವಿಚಾರಗಳನ್ನ ಹೆಚ್ಚು ಹೆಚ್ಚು ಚಿಂತನೆ ಮಾಡಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪರಮಾತ್ಮನನ್ನ ನೀನು ಅವಸ್ಥಾತ್ರಯ ಅಂತ ಹೇಳಿರೋ ಕಾರಣ, ಪರಮಾತ್ಮ ನೀನು ಎಚ್ಚರದ ಅವಸ್ಥೆಯವನೂ ಅಲ್ಲ, ಸ್ವಪ್ನಾವಸ್ಥೆಯವನೂ ಅಲ್ಲ, ಹಾಗೂ ನೀನು ನಿದ್ರಾವಸ್ಥೆಯವನೂ ಅಲ್ಲ. ನೀನು ಈ ಎಲ್ಲವನ್ನೂ ಗಮನಿಸ್ತಾ ಇರೋನಾಗಿದೆಯಾ. ಇದನ್ನ ಸ್ವಲ್ಪ ವಿವರವಾಗಿ ತಿಳ್ಕೋಬೇಕು ಅಂತಂದ್ರೆ ನಾವು ಒಂದು ಜನಕನ ಕತೆ ಹೋಗ್ಬೇಕಾಗತ್ತೆ. ಕಾರಣ ವಿಚಾರಗಳು ಹೆಚ್ಚು ಹೆಚ್ಚು ಸೂಕ್ಷ್ಮ ಆಗ್ತಾ ಆಗ್ತಾ ಅವು ಮನಸ್ಸಿನ ಆಳದಲ್ಲಿ ಇಳಿಯೋದಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಜನಕ ಮಹಾರಾಜ ಸ್ವತಃ ಒಬ್ಬ ದೊಡ್ಡ ಜ್ಞಾನಿ ಆಗಿರ್ತಾನೆ. ಸಕಲ ಶಾಸ್ತ್ರಗಳನ್ನ ವೇದಗಳನ್ನ ತಿಳ್ಕೊಂಡಿರ್ತಾನೆ. ಅವನ ಆಸ್ಥಾನದ ಎಲ್ಲಾ ವಿದ್ವಾಂಸರುಗಳು ಕೂಡ ಶಾಸ್ತ್ರವನ್ನ ಬಲ್ಲ ಪಂಡಿತರೇ ಆಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ರಾಜ್ಯಕ್ಕೆ ಬೇಕಾಗುವಂತಹ ಸಲಹೆ ಕೊಡುವ ಎಲ್ಲಾ ಮಂತ್ರಿಗಳು ಅಂತ ಹೇಳ್ತೀವಲ್ಲ, ಅವರುಗಳು ಕೂಡ ಪಂಡಿತರೇ ಆಗಿರ್ತಾರೆ. ಹೀಗೆ ಅವನ ರಾಜ್ಯದಲ್ಲಿ ಜ್ಞಾನಕ್ಕೆ ಕೊರತೆ ಎನ್ನುವಂತಹದ್ದು ಇರಲಿಲ್ಲ. ಒಂದ್ಸಾರಿ ಈ ಜನಕ ಮಹಾರಾಜ ರಾತ್ರಿ ಮಲಗಿದ್ದವನು ಎಚ್ಚರವಾಗಿ ಏಕಾಏಕಿ ಮಧ್ಯರಾತ್ರಿನಲ್ಲಿ ಹೇಳ್ತಾನೆ. ಅವನಿಗೆ ಒಂದು ಕನಸು ಬಿದ್ದಿರುತ್ತೆ. ಕನಸಿನಲ್ಲಿ ಆ ಕನಸನ್ನ ಕಂಡ ಅವನು ಅನೇಕ ಸಂಶಯಗಳ ಸುಳಿನಲ್ಲಿ ಸಿಕ್ಕಾಕೊಂಡಿರ್ತಾನೆ. ಈ ಕಾರಣದಿಂದ ಅವನಲ್ಲಿ ಗಲಿಬಿಲಿ ಉಂಟಾಗಿರುತ್ತೆ. ಮನಸ್ಸಿನಲ್ಲಿ ಒಂದು ಗಲಿಬಿಲಿ ಎನ್ನುವಂತಹದ್ದು ಅಂತಂದ್ರೆ ಅದು ಶಾಂತಿಯನ್ನ ಕಳ್ಕೊಂಡಿರ್ತಾನೆ ಅವನು. ಕೂಡಲೇ ಅವನು ತನ್ನ ಸೈನಿಕರನ್ನ ಕರೆದು ಆಸ್ಥಾನದ ಎಲ್ಲಾ ವಿದ್ವಾಂಸರುಗಳು, ಪಂಡಿತರು, ಸಚಿವರು ಎಲ್ಲರೂ ಕೂಡ ಈಗ
ರಾಜಸಭೆಗೆ ಬರೋ ಹಾಗೆ ಮಾಡಿ ಅಂತ ಅವರಿಗೆ ಆದೇಶ ಕೊಡ್ತಾನೆ. ಇದೊಂದು ಅಪರೂಪದ ತುರ್ತು ಸಭೆ ಅಂತ ಹೇಳಿ ಘೋಷಿಸ್ತಾನೆ. ಈ ಸಭೆಯಲ್ಲಿ ನನ್ನ ಒಂದು ಸಂದೇಹ ನಿವಾರಣೆ ಆಗ್ಬೇಕು ಅಂತ ಹೇಳ್ತಾನೆ. ಸಭೆಯಲ್ಲಿ ರಾಜ ಜನಕ ತಾನು ಕಂಡ ಕನಸನ್ನ ವಿವರಿಸ್ತಾನೆ. ಅವನು ಹೇಳ್ತಾನೆ, ಕನಸಿನಲ್ಲಿ ನಾನೊಬ್ಬ ಭಿಕ್ಷುಕ ಆಗಿದ್ದೆ. 3 ದಿನಗಳಿಂದ ನಾನು ಏನನ್ನೂ ತಿನ್ನಕ್ಕಾಗದೆ ಬಹಳ ಹಸಿವೆಯಿಂದ ನಾನು ಬಳಲಿರ್ತೀನಿ. ಹಸಿವೆಯ ಸಂಕಟ ನನ್ನನ್ನ ನಿಶಕ್ತನನ್ನಾಗಿ ಮಾಡಿರುತ್ತೆ. ಊರೆಲ್ಲ ಅಲೆದು ಭಿಕ್ಷೆ ಬೇಡಿದ್ರು ಕೂಡ ಯಾರೂ ನನಗೆ ಊಟ ಕೊಡ್ಲಿಲ್ಲ. ಹಸಿವೆಯ ಸಂಕಟ ಹೆಚ್ಚಾಗಿ ನಿತ್ರಾಣಗೊಂಡು ಕೆಳಕ್ಕೆ ಬಿದ್ದ ಹಾಗೆ ಒಂದು ಅನುಭವ ಆಗತ್ತೆ. ಆಗ ಎಚ್ಚರ ಆಗತ್ತೆ. ಆಗ ನಾನು ಎಚ್ಚರ ಆದ್ಮೇಲೆ ನೋಡ್ತೀನಿ, ನಾನು ಇಲ್ಲಿ ನನ್ನ ಹಾಸಿಗೆನಲ್ಲೇ ಮಲಗಿದ್ದ ಅನುಭವ, ಆ ಒಂದು ಸ್ಮರಣೆ ನನಗೆ ಜ್ಞಾಪಕ ಬರುತ್ತೆ. ಈಗ ಎಚ್ಚರಗೊಂಡ ನಂತರ ನನಗೆ ಒಂದು ಸಂದೇಹ ಬಲವಾಗಿ ನನ್ನನ್ನ ಕಾಡ್ತಾ ಇದೆ. ನಾನು ನಿಜವಾಗ್ಲೂ ಒಬ್ಬ ಮಹಾರಾಜನೇ ಆಗಿದ್ದೀನ, ಅಥವಾ ನಾನೊಬ್ಬ ಹಸುವೆಯಿಂದ ಬಳಲ್ತಾ ಇದ್ದಂತಹ ಒಬ್ಬ ಭಿಕ್ಷುಕನ? ಈ ಸಂದೇಹ ನನಗೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಮಹಾರಾಜ ಎಂಬ ಅನುಭವ ಕೂಡ ನನಗಾಗಿದೆ. ಅದೇ ರೀತಿ ಹಸಿವೆಯಿಂದ ಕಂಗಾಲಾಗಿದ್ದ ಭಿಕ್ಷುಕನ ಅನುಭವ ಕೂಡ ನನಗೆ ಆಗಿದೆ. ಎರಡರ ಅನುಭವವನ್ನ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆದ್ರಿಂದ ಒಂದು ವೇಳೆ ಮಹಾರಾಜ ಅಂತ ಅನ್ಕೊಂಡಿದ್ದೀನಲ್ಲ, ಅದೇ ಕನಸಿನ ಅನುಭವನ, ಅಥವಾ ಭಿಕ್ಷುಕ ಅಂತ ಹೇಳಿದ್ದೀನಲ್ಲ, ಅದೇ ನಿಜವಾದ ಎಚ್ಚರದ ಅನುಭವವ? ಇದರಲ್ಲಿ ಯಾವುದು ಕನಸು ಮತ್ತು ಯಾವುದು ಎಚ್ಚರ? ಈ ಎಲ್ಲ ಗೊಂದಲಗಳು ನನ್ನಲ್ಲಿ ಬಂದು ನಾನು ನಿಜವಾಗಿ ಯಾರು ಅನ್ನುವಂತಹ ಒಂದು ಪ್ರಶ್ನೆ ನನ್ನಲ್ಲಿ ಹುಟ್ಟುವಂತೆ ಮಾಡಿದೆ. ಆಗ ಜನಕನ ಆಸ್ಥಾನದಲ್ಲಿ ಒಬ್ಬ ಪ್ರಚಂಡ ಜ್ಞಾನಿ ಇರ್ತಾನೆ. ಅವನು ಉತ್ತರ ಕೊಡ್ತಾನೆ. ಇದು ಅಷ್ಟಾವಕ್ರ ಗೀತಾ ಅಂತ ಹೇಳುವ ಒಂದು ಅದ್ಭುತವಾದ ಶಾಸ್ತ್ರ ಗ್ರಂಥದಿಂದ ಆರಿಸಿಕೊಂಡಿರೋ ಕಥೆ ಇದು. ಜನಕ ಈ ರೀತಿ ಪ್ರಶ್ನೆ ಮಾಡಿದ್ರಿಂದ ಆ ಸಭೆಯಲ್ಲಿ ಇದ್ದಂತಹ ಅಷ್ಟಾವಕ್ರರು ಎದ್ದು ನಿಂತು ಜನಕನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ನೀನು ಮಹಾರಾಜ ಅಂತ ತಿಳ್ಕೊಂಡಿದೀಯಲ್ಲ, ಅದು ಕೂಡ ನಿಜ ಅಲ್ಲ. ಮತ್ತು ಭಿಕ್ಷುಕ ಅಂತ ಅನ್ಕೊಂಡಿದ್ಯಲ್ಲ, ಅದು ಕೂಡ ನಿಜ ಅಲ್ಲ. ಈ ಎರಡೂ ಅನುಭವಗಳು ನಿನಗೆ ನಿನ್ನ ಕೆಲವು ಅವಸ್ಥೆಗಳ ಕಾರಣ ಅನುಭವಕ್ಕೆ ಬಂದಿದೆ. ಮಹಾರಾಜ ಅಂತ ಎಚ್ಚರದ ಅವಸ್ಥೆ, ಭಿಕ್ಷುಕ ಅಂತ ಕನಸಿನ ಅವಸ್ಥೆ. ಈ ಎರಡೂ ಅವಸ್ಥೆಗಳು ಕೂಡ ನಿನ್ನ ಅನುಭವಕ್ಕೆ ಬಂದಿದೆ. ಸತ್ಯ ಏನು ಅಂತಂದ್ರೆ, ಎಚ್ಚರದ ಅವಸ್ಥೆ ಕೂಡ ನಿಜ ಅಲ್ಲ, ಹಾಗೂ ಸ್ವಪ್ನ ಅವಸ್ಥೆ ಅಂತ ಹೇಳ್ತಿದ್ಯಲ್ಲ, ಅದು ಕೂಡ ನಿಜ ಅಲ್ಲ. ಅವೆರಡೂ ಕೂಡ ಕೇವಲ ಅವಸ್ಥೆಯಲ್ಲಿ ತೂರಿ ಬಂದ ಒಂದು ತೋರ್ಪಡಿಕೆ ಮಾತ್ರ ಆಗಿದೆ. ಇದು ಮನಸ್ಸಿಗೆ ಸಂಬಂಧಪಟ್ಟಂತಹ ಶುದ್ಧ ಮನೋವೃತ್ತಿ ಮಾತ್ರ ಆಗಿದೆ. ಎಚ್ಚರದಲ್ಲೂ ಕೂಡ ನಿನಗೆ ಮನಸ್ಸು ಅನ್ನುವಂತಹದ್ದು ಅನುಭವ ಮತ್ತು ಜ್ಞಾನವನ್ನ ಒದಗಿಸತ್ತೆ. ಅದೇ ರೀತಿಯಲ್ಲಿ ನಿನಗೆ ಸ್ವಪ್ನಾವಸ್ಥೆಯಲ್ಲಿ ಕೂಡ ಮನಸ್ಸು ಜಾಗೃತವಾಗಿರೋದ್ರಿಂದ ಆಗಲೂ ಕೂಡ ಅದೇ ಮನಸ್ಸು ನಿನಗೆ ಅನುಭವ ಮತ್ತು ಜ್ಞಾನವನ್ನ ಒದಗಿಸತ್ತೆ. ಸ್ವಲ್ಪ ಹೆಚ್ಚು ಚಿಂತನೆ ಮಾಡಿ ಆಲೋಚಿಸು ಮಹಾರಾಜ. ನೀನು ಮಹಾರಾಜನೂ ಅಲ್ಲ, ನೀನು ಭಿಕ್ಷುಕನೂ ಅಲ್ಲ. ನಿನ್ನಲ್ಲಿ ಒಂದು ಶುದ್ಧ ಪ್ರಜ್ಞೆ ಇದೆ. ಆ ಶುದ್ಧ ಪ್ರಜ್ಞೆಯೇ ನೀನಾಗಿದ್ಯಾ. ನಿನ್ನಲ್ಲಿ ಆ ಪ್ರಜ್ಞೆ ಇದ್ದ ಕಾರಣ ನೀನು ಎಚ್ಚರವನ್ನು ಗುರುತಿಸಿ ಅಲ್ಲಿ ನಾನು ಮಹಾರಾಜ ಅಂತ ಗುರುತಿಸ್ಕೊಂಡಿದ್ಯಾ. ಅದೇ ರೀತಿ ನೀನು ಸ್ವಪ್ನದಲ್ಲಿ ಭಿಕ್ಷುಕನಾಗಿದ್ದಿ ಅಂತ ಎಚ್ಚರಕ್ಕೆ ಬಂದ ಮೇಲೆ ನೀನು ಸ್ವಪ್ನವನ್ನ ಗುರುತಿಸಿಕೊಂಡಿದ್ಯಾ. ಹೀಗೆ ನಿನಗೆ ಎಚ್ಚರ ಮತ್ತು ಸ್ವಪ್ನವನ್ನ ಗುರುತಿಸುವ ಶಕ್ತಿ ನಿನ್ನಲ್ಲಿದೆ. ಆದ್ರಿಂದ ನೀನು ಕೇವಲ ಅಂತಹ ಶಕ್ತಿ ಮಾತ್ರವೇ ಆಗಿದ್ಯಾ.
ನೀನು ಮಹಾರಾಜನೂ ಅಲ್ಲ, ನೀನು ಭಿಕ್ಷುಕನೂ ಅಲ್ಲ. ಹೀಗೆ ಅಷ್ಟಾವಕ್ರರು ಜನಕನ ಒಂದು ಸಂದೇಹವನ್ನ ನಿವಾರಣೆ ಮಾಡ್ತಾರೆ. ಬಹುಶಃ ಇದೇ ಪ್ರಶ್ನೆಯನ್ನ ಶ್ರೀ ಗೌಡಪಾದಾಚಾರ್ಯರನ್ನೇನಾದ್ರೂ ಕೇಳುತ್ತಿದ್ರೆ ಅವರು ಈ ರೀತಿ 3 ಅವಸ್ಥೆಗಳ ಬಗ್ಗೆ ಅವ್ರು ಹೇಳ್ತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಕೇವಲ ದ್ವಿಅವಸ್ಥಾ ಇರುವಂತಹದ್ದು 2 ಅವಸ್ಥೆ. ಒಂದು ಎಚ್ಚರದ ಮನಸ್ಸು, ಮತ್ತೊಂದು ಎಚ್ಚರವಿಲ್ಲದ ಮನಸ್ಸು. ಹೀಗೆ 2 ಮನಸ್ಸಿನ ಸ್ಥಿತಿ ಅಥವಾ ಅವಸ್ಥೆಯನ್ನ ಅವ್ರು ಹೇಳ್ತಾರೆ. ಅವರು ಎಚ್ಚರ ಮತ್ತು ಸ್ವಪ್ನ ಈ 2ರ ಅವಸ್ಥೆಯನ್ನು ಒಟ್ಟಿಗೆ ಸೇರಿಸಿ 2ರಲ್ಲೂ ಅಂದ್ರೆ ಎಚ್ಚರದಲ್ಲೂ ಮತ್ತು ಕನಸಿನಲ್ಲೂ ಮನಸ್ಸು ಅನ್ನುವಂತಹದ್ದು ಜಾಗೃತವಾಗಿರುತ್ತೆ. ಈ ಕಾರಣದಿಂದ ಒಂದು ಎಚ್ಚರದ ಮನಸ್ಸಿನ ಅವಸ್ಥೆ, ಮತ್ತೊಂದು ಎಚ್ಚರವಿಲ್ಲದ ಮನಸ್ಸಿನ ಅವಸ್ಥೆ. ಆದ್ರಿಂದ ಸಂದೇಹ ಅಥವಾ ಸಂಶಯ ಅನ್ನುವಂತಹದ್ದು ಅಂದ್ರೆ ಒಳಗಿನ ಸಂಶಯ ಅಥವಾ ಹೊರಗಿನ ಸಂಶಯ, ಇದನ್ನ ಬಾಹ್ಯ ಅಥವಾ ಆಂತರ್ಯ ಅಂತ ಹೇಳ್ತಾರೆ. ಬಾಹ್ಯದ ಸಂಶಯಕ್ಕೆ ಈ ಎಚ್ಚರ ಅನ್ನುವಂತಹದ್ದು ಕಾರಣವಾಗತ್ತೆ. ಆಂತರ್ಯದ ಸಂಶಯಕ್ಕೆ ಕನಸು ಅನ್ನುವಂತಹದ್ದು ಕಾರಣವಾಗತ್ತೆ. ಆದ್ರೆ ಕನಸು ಮತ್ತು ಎಚ್ಚರ ಈ 2 ಅವಸ್ಥೆಗಳಲ್ಲಿ ಮನಸ್ಸಿನ ಒಡನಾಟ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಎಲ್ಲಿ ಮನಸ್ಸು ಎಚ್ಚರ ಇರೋದಿಲ್ವೋ ಅದನ್ನ ನಿದ್ರಾವಸ್ಥೆ ಅಂತ ಹೇಳ್ತಾರೆ. ಕನಸು ಅನ್ನೋದನ್ನ ಅವ್ರು ಹೇಳದೇ ಇಲ್ಲ. ಹೀಗೆ ಯಾವ ಒಂದು ಉನ್ನತ ಪ್ರಜ್ಞೆ ನಮ್ಮ ಎಲ್ಲಾ ಅವಸ್ಥೆಗಳನ್ನ ಗಮನಿಸ್ತಾ ಇರುತ್ತೋ ಅಂತಹ ಪ್ರಜ್ಞೆ ಪರಮಾತ್ಮ ನೀನೇ ಆಗಿದೆಯಾ ಅಂತ ಅಷ್ಟಾವಕ್ರರು ಜನಕನಿಗೆ ಉಪದೇಶ ನೀಡ್ತಾರೆ. ಇಲ್ಲಿ ಉಪನಿಷತ್ ಋಷಿ ಕೂಡ ಪರಮಾತ್ಮನನ್ನ ಗಣಪತಿಯನ್ನ ಕುರಿತು ಹೇಳ್ತಾನೆ, ತ್ವಂ ಅವಸ್ಥಾತ್ರಯಾತೀತ, ನೀನು ಎಲ್ಲಾ ಅವಸ್ಥೆಗಳನ್ನ ದಾಟಿದವನಾಗಿದೆಯಾ. ನಮ್ಮ ಆನಂದದ ನಿದ್ರೆಯ ನಂತರ ನಮಗೆ ನಾವು ಸುಖವಾಗಿ ನಿದ್ದೆ ಮಾಡುದು ಅಂತ ತಿಳಿಸುವಂತಹದ್ದು ಯಾವುದು? ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನಾನು ಸುಖವಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅನ್ನೋಂತಹದ್ದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿದ್ರೆಯಿಂದ ಎಚ್ಚರಕ್ಕೆ ಬಂದ ನಂತರ ಈ ಒಂದು ಸತ್ಯ ನಮಗೆ ಗೊತ್ತಾಗತ್ತೆ. ಈ ಸತ್ಯವನ್ನ ತಿಳಿಸ್ಕೊಡ್ತಾ ಇರುವಂತಹದ್ದಾದ್ರೂ ಯಾವುದು? ಇಂತಹ ಕೆಲವು ಸತ್ಯಗಳನ್ನ ನಾವು ಹೆಚ್ಚು ಗಮನಿಸೋದಿಲ್ಲ. ಇದು ಸ್ವಾಭಾವಿಕ ಅನ್ನೋ ರೀತಿನಲ್ಲಿ ಬಹಳ ನಿರ್ಲಿಪ್ತ ಭಾವದಿಂದ ನಾವು ನಮ್ಮ ಬದುಕಿನಲ್ಲಿ ಒಂದಾಗಿರ್ತೀವಿ. ಇವೆಲ್ಲವೂ ಬಹು ಮೂಲಭೂತವಾದ ಸತ್ಯಗಳು. ಇಂತಹ ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚು ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ನಿದ್ದೆಯಿಂದ ಎದ್ದ ಬಳಿಕ ನಿದ್ದೆಯ ಸಂಪೂರ್ಣ ಅನುಭವ ನಮಗೆ ತಿಳಿದು ಬರುವಂತಹದ್ದು ಕೇವಲ ಒಂದು ಸ್ಮರಣೆಯ ಮೂಲಕ. ಆದರೆ ಸುಖವಾದ ನಿದ್ರೆಯ ಅನುಭವ ಒಂದು ಜ್ಞಾಪಕವಾಗಿ ನಮ್ಮ ಗಮನಕ್ಕೆ ಬರುತ್ತೆ. ಓಹೋ, ನನಗೆ ಒಳ್ಳೆ ನಿದ್ದೆ ಆಯಿತು ಅಂತ ತಿಳಿದು ಬರೋದು ಹೇಗೆ ಮತ್ತು ಎಲ್ಲಿಂದ? ಯಾವುದು ಇದನ್ನ ನನಗೆ ಈ ಒಂದು ಅನುಭವನ ಒದಗಿಸತ್ತೆ? ನಿಜವಾಗಿ ನೋಡಿದ್ರೆ ಇದು ನಮ್ಮ ಜ್ಞಾಪಕ ಶಕ್ತಿಯ ಒಂದು ಭಾಗವಾಗಿದೆ. ನಮ್ಮೆಲ್ಲ ಅನುಭವಗಳು ಬಹು ಸೂಕ್ಷ್ಮವಾಗಿ, ಯಾವುದೂ ಕೂಡ ನಮ್ಮಿಂದ ತಪ್ಪಿಸಿಕೊಳ್ಳಲಾಗದಂತೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಮ್ಮ ಚಿತ್ತದಲ್ಲಿ ಇರುತ್ತೆ. ಚಿತ್ತದಲ್ಲಿ ಇದ್ದಂತಹ ಈ ವಿಚಾರಗಳನ್ನ ಸೆಳೆದು ನಮ್ಮ ಬಳಿ ತಂದುಕೊಡುವಂತಹದ್ದು ಈ ನಮ್ಮ ಮಹಾಪ್ರಜ್ಞೆ. ಅದಕ್ಕೆ ಮಾತ್ರ ಆ ಒಂದು ಶಕ್ತಿ ಇರುತ್ತೆ. ಕೆಲವು ಅನುಭವಿಗಳು ಅದನ್ನ ಈ ರೀತಿ ಹೇಳ್ತಾರೆ, ಸುಪ್ತಾವಸ್ಥೆಯಲ್ಲಿ ಅಡಗಿದ್ದ ಅನುಭವವನ್ನ ಹೊರಕ್ಕೆ ತೆಗೆದು ನಮ್ಮ ಗಮನಕ್ಕೆ ಒದಗಿಸುವಂತಹದ್ದು ಈ ನಮ್ಮ ಪ್ರಜ್ಞೆ. ಆದ್ರಿಂದ ಪ್ರಜ್ಞೆ, ತಿಳುವಳಿಕೆ, ಅರಿವು ಅಂತ ನಾವೇನ್ ಹೇಳ್ತೀವಿ, ಇವೇ ನಮ್ಮ ನಿಜವಾದ ಗುರು. ಯಾವುದು ನಮಗೆ ಮಾರ್ಗದರ್ಶನ ಮಾಡಿಸುತ್ತೋ ಅದು ನಮ್ಮ ಗುರುವಾಗಿರುತ್ತೆ. ಗುರು ಅಂತಂದ್ರೆ ಅದು ಒಂದು ರೀತಿನಲ್ಲಿ ಶಕ್ತಿ, ಅದು ವ್ಯಕ್ತಿ ಅಲ್ಲ. ಹೀಗೆ ಯಾವುದು ಸದಾ ಜಾಗೃತವಾಗಿದ್ದು ನಮ್ಮ ಎಚ್ಚರ, ಸ್ವಪ್ನ, ನಿದ್ದೆ ಹೀಗೆ ಈ ಎಲ್ಲವನ್ನ ಗಮನಿಸಿ ನಮಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗುತ್ತೋ ಅದನ್ನ ಅವಸ್ಥಾತ್ರಯಾತೀತ ಅಂತ ಹೇಳೋದು. ಹೇ ಭಗವಂತ, ನೀನು ಅಂತಹ ಅವಸ್ಥಾತ್ರಯಾತೀತನಾಗಿದೆಯಾ ಅಂತ ಇಲ್ಲಿ ಉಪನಿಷತ್ ಋಷಿ
ಗಣಪತಿಯನ್ನ ಕುರಿತು ಹೇಳ್ತಾ ಇದ್ದೇನೆ. ಮುಂದೆ ಮತ್ತಷ್ಟು ಹೆಚ್ಚು ವಿಚಾರವನ್ನ ಮುಂದಿನ ದಿನದಲ್ಲಿ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.